ಪಕ್ಕದ ಮನೆ ಆಂಟಿ ಇದ್ದಾರಲ್ಲ, ಅಯ್ಯೋ ಅವರೇ, ಉದ್ದಕ್ಕಿದ್ದಾರಲ್ಲ ಅವರೇ ಪಕ್ಕದ ಮನೆ ಆಂಟಿ. ಅವರು ಒಂದು ತಿಂಗಳಿಂದ ನನ್ನ ಹತ್ರ ಬರೇ ನಾವು ಯಾವುದಾದ್ರೂ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ, ನನಗೆ ಬಿರಿಯಾನಿ, ನೂಡಲ್ಸ್, ಆಮೇಲೆ ಏನೇನೋ ಫ್ರೈಡ್ ರೈಸ್ ಅಂತೆ, ಆಮೇಲೆ ಎಂತೆಂಥದ್ದೋ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆಯಂತೆ ಅವ್ರಿಗೆ, ಅದನ್ನೆಲ್ಲ ತಿನ್ಕೊಂಡು ಬರೋಣ ಅಂತ ಅಂದರು. ಯಾವಾಗಲೂ ಹೇಳ್ತಾರೆ, ಆಲ್ಮೋಸ್ಟ್ ನಾನು ಸಿಕ್ಕಿದಾಗೆಲ್ಲ ನನ್ನ ಹತ್ರ ಹಾಗೆ ಹೇಳ್ತಾರೆ. ನಾನಂದೆ, ಆಂಟಿ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲಪ್ಪ, ನಾನು ಇವಾಗ ಬರಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಅಂದೆ. ಅವರು, ದುಡ್ಡೆಲ್ಲ ಯಾರು ಕೇಳ್ತಾರೆ, ನಾನು ನಂದು ಪಾರ್ಟಿ ಅಲ್ವಾ, ನಾವು ಹೋಗೋಣ, ತೊಂದರೆ ಇಲ್ಲ, ನೀನು ನನ್ನ ಜೊತೆ ಬಾ ಅಂತ ಅಂದರು. ನನಗೂ ಆಸೆ ಅಲ್ವಾ, ನನಗೆ ಬಿರಿಯಾನಿ ಅಂದರೆ ಪಂಚಪ್ರಾಣ, ನನಗೂ ತಿನ್ನಬೇಕು ಅಂತ ಆಸೆ ಆಗ್ತಾ ಇಲ್ವಾ. ಹಾಂ ಆಂಟಿ, ಹಾಗಾದರೆ ಬರೋಣ, ನಾನು ಬರ್ತೀನಿ, ನೆಕ್ಸ್ಟ್ ವೀಕ್ ಹೇಳಿ ನೀವು, ನಾನು ಬರ್ತೀನಿ ಅಂತಂದೆ. ಅಂತೂ ಇಂತೂ ಪ್ಲ್ಯಾನ್ ಮಾಡಿಕೊಂಡು ಒಂದು ಸೋಮವಾರ ನಾವಿಬ್ಬರು ಲಂಚ್ಗೆ ಹೋದ್ವಿ ರೆಸ್ಟೋರೆಂಟಿಗೆ. ಹಾಂ, ತುಂಬಾ ಚೆನ್ನಾಗಿತ್ತು ಮಾತ್ರ. ಏನೆಲ್ಲ ತೊಗೊಂಡಿವಿ ಗೊತ್ತಾ, ಅವ್ರು 2 ಪ್ಲೇಟ್ ಬಿರಿಯಾನಿ ತೊಗೊಂಡ್ರು, ಆಮೇಲೆ ಏನೇನೋ ಹೇಳಿದ್ರಪ್ಪ, ನನಗೆಲ್ಲ ಗೊತ್ತಿಲ್ಲ ರೀ. ಆಮೇಲೆ ಏನು ಮಂಚೂರಿ ತೊಗೊಂಡ್ರು, ಆಮೇಲೆ ಹಪ್ಪಳ ಬರುತ್ತೆ ಅಲ್ವಾ ಅದು ತೊಗೊಂಡ್ರು, ಪಾನಿಪುರಿ ತೊಗೊಂಡ್ರು, ದಹಿ ಪುರಿ, ಅಯ್ಯಯ್ಯೋ ನೂಡಲ್ಸ್ ಅಂತೆ, ಅದು ಇದು ಎಲ್ಲ ಎಷ್ಟು ತಿಂದರು ಗೊತ್ತಾ. ಅಮ್ಮಮ್ಮಮ್ಮ, ಇಷ್ಟು ತನಕ ತಿನ್ನಲೇ ಇಲ್ಲ, ಆ ಥರ ತಿಂದರು. ಅಯ್ಯೋ ರಾಮ, ನಾನು ಬಿಟ್ಬಿಡ್ತೀನಾ, ನನಗೂ ಫ್ರೀ ಅಲ್ವಾ. ನಾನು ಅವರಷ್ಟೇನು ತಿಂದಿಲ್ಲಪ್ಪ, ಆದರೂ ಒಂಚೂರು ಒಂದು ಬಿರಿಯಾನಿ ತೊಗೊಂಡೆ, ಆಮೇಲೆ ಫ್ರೈಡ್ ರೈಸ್ ಒಂದು ಸ್ವಲ್ಪ ತಿಂದೆ ಅಷ್ಟೇ, ಆಮೇಲೆ ಪಕೋಡಗಳನ್ನೆಲ್ಲ ಆರ್ಡ್ರ್ ಮಾಡಿದ್ದೆನಲ್ಲ ಅದೆಲ್ಲ ಒಂದು 2-3 ತಿಂದೆ ಅಷ್ಟೇ. ಆಮೇಲೆ ಲಾಸ್ಟಿಗೆ ಐಸ್ ಕ್ರೀಮ್ ತೊಗೊಂಡ್ವಿ, ಆಮೇಲೆ ಬೀಡ ತೊಗೊಂಡ್ವಿ. ಅಯ್ಯೋ ಅಮ್ಮ, ಕೇಳ್ತೀರಾ, 4 ಬೀಡ ತಿಂದ್ರಿ ಅವರು ಆಂಟಿ. ಅಯ್ಯೋ ಕುಳ್ಳಕ್ಕೆ ಇದ್ರಲ್ಲ ಅವರಲ್ಲ, ಇನ್ನೊಬ್ರು ಇದ್ದಾರಲ್ಲ ಉದ್ದಕ್ಕಿದ್ದಾರಲ್ಲ ಅವರು. ಹಾಂ, 4 ಬೀಡ ಏನೇನೇನೇನೋ ತಿಂದ್ರಪ್ಪ, ನಾನು ಸ್ವಲ್ಪ ಸ್ವಲ್ಪ ತಿಂದೆ ಅಷ್ಟೆ, ಅವರಷ್ಟಲ್ಲ. ಆಮೇಲೆ ಏನಾಯಿತು ಗೊತ್ತಾ, ಲಾಸ್ಟಿಗೆ ಅವರಿಗೆ ಪುನಃ ಏನೋ ರಬಡಿ ಅಂತೆ, ಅದನ್ನು ತಿನ್ನಬೇಕು ಅಂತ ಆಸೆ ಆಯಿತು, ಅದನ್ನು ತೊಗೊಂಡ್ರ. ನಾನು ತಿಂದೆ, ಸ್ವಲ್ಪ ತಿಂದೆ ಅಷ್ಟೇ, ನಾನು ಜಾಸ್ತಿ ತಗೊಳ್ಳಿಲ್ಲಪ್ಪ, ಅದು ಫ್ರೀ ಅಲ್ವಾ ಅಂತ ಅಂದ್ಕೊಂಡು ಆದಷ್ಟು ಹೊಟ್ಟೆ ತುಂಬ ತಿಂದೆ. ಕೊನೆಗೆ ಏನಾಯಿತು ಗೊತ್ತಾ, ಬಿಲ್ ಬಂತು, 2350 ರೂಪಾಯಿ ಬಿಲ್ಲುಗಳು. ಬಿಲ್ಲು ನನ್ನ ಕೈ ಕೊಟ್ರ. ಅವ್ರೇನು ಮಾಡಿದರು ಆಂಟಿ, ನಾನು ಕೊಡ್ತೀನಮ್ಮ, ಇದು ನನ್ನ ಪಾರ್ಟಿ ಅಲ್ವಾ, ನೀನೇನು ಕೊಡಬೇಕು ಅಂತಿಲ್ಲ, ನಾನೇ ಕೊಡ್ತೀನಿ, ಬೇಕಿದ್ರೆ 50 ರೂಪಾಯಿ ಟಿಪ್ಸು ಸೇರಿಸಿ ನಾನೇ ಕೊಡ್ತೀನಿ, ನೀನು ನೀನೇನು ಕೊಡಬೇಕು ಅಂತಿಲ್ಲ ಅಂತಂದು ನನ್ನ ಕೈಯಿಂದ ಇಸ್ಕೊಂಡ್ರು. ನಾನೇನು ಅಂದರೆ ಒಂಥರ ಆಗತ್ತೆ ಅಲ್ವಾ ಅವರೇ ಕೊಡೋದು ಅಂತೇಳಿ, ಸುಮ್ಮನೆ ಒಂದು ಕಾಟಾಚಾರಕ್ಕೆ, ಕೊಡಿ ಆಂಟಿ ನಾನು ಕೊಡ್ತೀನಿ ಬಿಲ್ಲು ಅಂತ ನಾನು